ವೆಲ್ಕಮ್ ಟು KPS Pro Max. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಲ್ರೆಡಿ ಅನೌನ್ಸ್ ಮಾಡಿದ ಹಾಗೆ 100 ಜನ ಫಾಲೋವರ್ ಆದಕ್ಕೆ ಗಿವ್ ಅವೇ ಮಾಡ್ತಾ ಇದ್ದೇವೆ. ಮೊಬೈಲ್ ಸಿಟಿ ಅವರ ಕಡೆಯಿಂದ ಸ್ಪಾನ್ಸರ್ಶಿಪ್ ಅಲ್ಲಿ ಒಂದು ಡಾಲ್ ಪ್ರೈಸ್, ಒಂದು ಚಿಕ್ಕ ಗೇಮ್ಸ್ ಇದೆ, ಅದು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ, ಲೈವ್ ಆಗಿರುತ್ತೆ. ಸೊ ಈ ಒಂದು ಡಾಲ್ ಪ್ರೈಸ್ ಯಾರಿಗೆ ಸಿಗ್ತದೆ, ಯಾರು ಆ 100 ಫಾಲೋವರ್ ಗಿವ್ ಅವೇ ಲಕ್ಕಿ ವಿನ್ನರ್ ನೋಡೋಣ. ಈ ವಿಡಿಯೋ ಶೂಟ್ ಮಾಡುವಾಗ ನನಗೂ ಗೊತ್ತಿಲ್ಲ, ಇನ್ನು ಗೇಮ್ಸ್ ಕಂಡಕ್ಟ್ ಮಾಡಬೇಕಷ್ಟೇ. ಎಲ್ಲ 100 ಫಾಲೋವರ್ಸ್ ಲಿಸ್ಟ್ ಇದೆ ನನ್ನ ಕೈಯಲ್ಲಿ. ಇವರಲ್ಲಿ ಯಾರಾಗ್ತಾರೆ ಲಕ್ಕಿ ವಿನ್ನರ್ ನೋಡೋಣ. ಅದೇ ರೀತಿ ನಮಗೆ ಓಲ್ಡ್ ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಿದ್ರೆ ಆಯಿತು, ಕೀರ್ತನ್ ಶೆಟ್ಟಿ ಅವರು, ಬ್ರೋ ಶೌಟ್ ಔಟ್ ಪ್ಲೀಸ್. ಅದಕ್ಕೆ ನಾನು ರಿಪ್ಲೈ ಹಾಕಿದ್ದೆ, ಬ್ರೋ ಒನ್ಸ್ ಐ ಕಂಪ್ಲೀಟ್ ಮೈ 100 ಫಾಲೋವರ್ ಕೌಂಟ್ ಇನ್ ಥ್ಯಾಂಕ್ಸ್ ವಿಡಿಯೋ ಐ ಆಮ್ ಗಿವಿಂಗ್ ಶೌಟ್ ಔಟ್ ಫಾರ್ ಯು ವಿತ್ ಯುವರ್ ID ಪೋಸ್ಟಿಂಗ್ ಇನ್ಸೈಡ್ ಮೈ ವಿಡಿಯೋ ಅಂತ ಹೇಳಿದ್ದೆ. ಸೊ ಕೀರ್ತನ್ ಶೆಟ್ಟಿ ಅವರ ಪೇಜನ್ನು ನೀವು ಫಾಲೋ ಮಾಡಿ ಹಾಗೂ ಅವರ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋಲಿ ಶೌಟ್ ಔಟ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವಾಗ ಗೇಮ್ ಶುರು. ಗೇಮ್ ಸಿಂಪಲ್ ಫ್ರೆಂಡ್ಸ್. ಎಲ್ಲ ನಮ್ಮ ಫಾಲೋವರ್ಸನ್ನು ಇಲ್ಲಿ ಇಟ್ಟಿದ್ದೇನೆ, ನಮ್ಮ ಬಾಕ್ಸ್ ಮಾಡಿ ಇಟ್ಟಿದ್ದೇನೆ. ಇದರ ಒಳಗಡೆ ನಾನು ಅಲ್ಲಿ ದೂರದಿಂದ ಈ ಬಾಲನ್ನು ಬೀಸಾಡ್ತೇನೆ, ಇಲ್ಲಿಗೆ ಬೀಸಾಡ್ತೇನೆ. ಸೊ ಇದು ರ್ಯಾಂಡಮ್ ಆಗಿ ಇಲ್ಲಿ ಬಂದು ಬೀಳ್ತದೆ. ಇಲ್ಲಿ ಬಂದು ಬೀಳುವಾಗ ಇಲ್ಲಿ ಔಟ್ಸೈಡ್ ಬಿದ್ದರೆ ಅದು ಡ್ರಾ ಆಯಿತಾ. ಡ್ರಾ ಅಂದರೆ ನಾನು ಬಾಲ್ ಬೀಸಾಡ್ತೇನೆ. ಹೀಗೆ ಸ್ವಲ್ಪ ಕೂಡ 1 ಮಿಲಿಮೀಟರ್ ಟಚ್ ಆಗಿದ್ರೂ ಕೂಡ ಕನ್ಸಿಡರ್ ಮಾಡೋದಿಲ್ಲ, ಬೀಸಾಡ್ತೇನೆ. ಸ್ವಲ್ಪ ಟಚ್ ಆದರೂ ಉಂಟಲ್ಲ, ಈಗ ಬಾಲ್ ಸ್ವಲ್ಪ ಈ ಕೆಂಪು ಗೆರೆಗೆ ಅಥವಾ ಸೈಡಿಗೆ, ಬಾರ್ಡರ್ ಸೈಡಿಗೆ ಟಚ್ ಆಗ್ತಿದ್ರೆ ಅದನ್ನು ಕನ್ಸಿಡರ್ ಮಾಡ್ತೇನೆ. ನೆಕ್ಸ್ಟ್ ಹೀಗೆ ಮಧ್ಯದಲ್ಲಿ ಬಿದ್ದಾಗ ನಾನು ಯಾವುದಕ್ಕೆ ಜಾಸ್ತಿ ಏರಿಯಾ ಕವರ್ ಆಗಿದೆ, ಅಂದರೆ ಬಾಲಿನ ಬೇಸ್ ಇದೆ ಅಲ್ಲ, ಟಚ್ ಆಗುವಂಥ ಬೇಸ್, ಅದು ಜಾಸ್ತಿ ಯಾವ ಏರಿಯಾ ಕವರ್ ಆಗಿದೆ ಅದನ್ನು ಕನ್ಸಿಡರ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ನೋಡಿ, ಇದಕ್ಕೆ ಜಾಸ್ತಿ ಕವರ್ ಆಗಿದೆ ಅಲ್ಲ ಈಗ ಇದಕ್ಕೆ, ಸೊ ಇವರನ್ನು ಕನ್ಸಿಡರ್ ಮಾಡ್ತೇನೆ. ಸೊ ಇದೇ ರೀತಿ ರೂಲ್ಸ್. ಫಸ್ಟ್ ರೌಂಡಲ್ಲಿ 4 ಜನ ಕನ್ಸಿಡರ್ ಆಗ್ತಾರೆ, ಶಾರ್ಟ್ ಲಿಸ್ಟ್ ಆಗ್ತಾರೆ. 4 ಜನ ಅವರು ಸೆಮಿಫೈನಲ್ಗೆ ಹೋಗ್ತಾರೆ. ಆವಾಗ ಇದನ್ನೆಲ್ಲ ತೆಗೆದು ಅವರ 4 ಜನ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರನ್ನು ಮಾತ್ರ ಮಾಡಿಸಿ ಚೀಟಿ ಹಾಕ್ತೇವೆ. ಅದರಲ್ಲಿ 2 ಚೀಟಿ ಹಾಕ್ತೇವೆ. ಸೊ ಅದರಲ್ಲಿ ಇಬ್ಬರು ಚೀಟಿ ಹಾಕಿದವರು ನಮಗೆ ಫೈನಲಿಗೆ ಸೆಲೆಕ್ಟ್ ಆಗ್ತಾರೆ. ಯಾರದ್ದು ಇಬ್ಬರದ್ದು ಬಾಕಿಯಾಗಿದೆ ಅವರು ಎಲಿಮಿನೇಟ್ ಆಗ್ತಾರೆ. ರೂಲ್ಸ್ ಕ್ಲಿಯರ್ ಆಯ್ತಲ್ಲ. ಇವಾಗ ಗೇಮ್ ಸ್ಟಾರ್ಟ್. ಓಕೆ, ಫಸ್ಟ್ ರೌಂಡಿನ ಫಸ್ಟ್ ಸೆಲೆಕ್ಷನ್ ಇವಾಗ ನೋಡಿ ಫ್ರೆಂಡ್ಸ್. ಇಲ್ಲಿಂದ ನಾನು ಬಾಲ್ ಬೀಸಾಡ್ತೇನೆ. ಓ ನೋಡಿ ಫ್ರೆಂಡ್ಸ್, ಎಲ್ಲಿ ಬಿದ್ದಿದೆ ಅಂತ ಕ್ಲಿಯರ್ ಆಗಿ ನೋಡಿ. ಈ ಫಸ್ಟ್ ಬಾಕ್ಸ್ ಇದೆಯಲ್ಲ, ಅಲ್ಲಿಗೆ ಬಿದ್ದಿದೆ. ಸೊ ನಮ್ಮ ಫಸ್ಟ್ ರೌಂಡಿನ ಫಸ್ಟ್ ಸೆಲೆಕ್ಷನ್ ನಗರಾಜ S79. ಓಕೆ, ಈಗ ಫಸ್ಟ್ ರೌಂಡಿನ ಸೆಕೆಂಡ್ ಸೆಲೆಕ್ಷನ್ಗೆ ಬಾಲ್ ನೋಡಿ ಫ್ರೆಂಡ್ಸ್. ಓ ಮೈ ಗಾಡ್, ನೋ ಬಾಲ್ ಆಯಿತು, ಸಾರಿ. ಈಗ ಬೀಸಾಡ್ತೇನೆ. ಒಂದು ಕೈಯಲ್ಲಿ ವಿಡಿಯೋ, ಒಂದು ಕೈಯಲ್ಲಿ ಬಾಲ್ ಬೀಸಾಡಿ ಸರಿಯಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಇವಾಗ ಫಸ್ಟ್ ರೌಂಡಿನ ಸೆಕೆಂಡ್ ಸೆಲೆಕ್ಷನಿಗೆ ಬಾಲ್ ಬೀಸಾಡ್ತಾ ಇದ್ದೇನೆ. ಈಗ ನೋಡೋಣ ಫ್ರೆಂಡ್ಸ್, ಬಾಲ್ ಪೆಟ್ಟಿಗಳಿಗೆ ಬಿದ್ದಿದೆ. ಸೊ ಯಾರಾಗ್ತಾರೆ ಫಸ್ಟ್ ರೌಂಡಿನ ಸೆಕೆಂಡ್ ಸೆಲೆಕ್ಷನ್? ಓ ಮೈ ಗಾಡ್, ಯಾವ್ದಾರು ಟಚ್ ಆಗ್ತಾ ಇದೆಯಾ ನೋಡಿದ್ರೆ ಸ್ವಲ್ಪ ಚಾಲೆಂಜ್ ಆಗಿದೆ. ಸ್ವಲ್ಪ ಥರ್ಡ್ ಕೈ ಕೊಡಬೇಕು ಅಂತ. ನೋಡಿ ಫ್ರೆಂಡ್ಸ್, 1 ಮಿಲಿಮೀಟರ್ ಗ್ಯಾಪ್ ಇದೆ ಟಚ್ ಆಗಲಿಕ್ಕೆ, ಜಸ್ಟ್ ಮಿಸ್. ನೋಡು, ಈ ಸೈಡಿಂದ ಟಚ್ ಆಗ್ತದೆ ಯಾರಿಗಾದ್ರೂ ಅಂತ. ಓ
ಇಲ್ಲಿ ಸಹ ನೋಡಿ ಜಸ್ಟ್ ಮಿಸ್, ಸ್ವಲ್ಪ ಗ್ಯಾಪಲ್ಲಿ ಮಿಸ್ ಆಗಿದೆ ಫ್ರೆಂಡ್ಸ್. ನೋಡಿ ಸರಿ ನೋಡಿ ಝೂಮ್ ಆಗ್ತಾನೆ ಬೇಕಿದ್ರೆ. ಕರೆಕ್ಟ್ ಅಲ್ವಾ? ಗ್ಯಾಪ್ ಕಾಣಿಸ್ತಿದೆಯಾ? ಓಕೆ, ರೀ ಮಾಡ್ತಾ ಇದ್ದೇನೆ. ಈಗ ಸೆಕೆಂಡ್ ಸೆಲೆಕ್ಷನ್ಗೆ ಬಾಲ್ ಬಾಕ್ಸ್ ಒಳಗೆ ನೋಡೋಣ ಯಾರು ಹಾಕ್ತಾರೆ ಸೆಕೆಂಡ್ ಸೆಲೆಕ್ಷನ್ ಅಂತ. ಓ ಮೈ ಗಾಡ್, ಅಗೇನ್ ಬ್ಲ್ಯಾಂಕ್ ಸ್ಪೇಸ್ ಅಲ್ಲಿ ಬಿದ್ದಿದೆ. ಸಾರಿ. ನಿಮ್ಮ ಪ್ರಕಾರ ಯಾರಾಗಬಹುದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಸೆಕೆಂಡ್ ಸೆಲೆಕ್ಷನ್ಗೆ ಬಾಲ್. ಓ ಮೈ ಗಾಡ್. ಬಾಲ್ ಕಾಂಪ್ಲೆಕ್ಸ್ ಸಿಚುವೇಶನ್ ಅಲ್ಲಿ ಬಿದ್ದಿದೆ. ನೋಡೋಣ ಇಲ್ಲಿ ಟಚ್ ಆಗ್ತಾ ಇದೆ ಹೇಗೆ ಅಂತ. ಕ್ಲಿಯರ್ ಮಾಡೋಣ ಸ್ವಲ್ಪ ವಿಡಿಯೋ. ಓಕೆ, ಹೌದು, ಇಲ್ಲಿ ಟಚ್ ಆಗ್ತಾ ಇದೆಯಾ? ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ, ಝೂಮ್ ಮಾಡಿದ್ದೇನೆ, ಟಚ್ ಆಗ್ತಾ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಈ ಸೈಡ್ ನೋಡೋಣ. ಈ ಸೈಡ್ ಥರ್ಡ್ ಅಂಕಲ್ ಕೊಡ್ಬೇಕಂತ ಬರೀ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್ ಫ್ರೆಂಡ್ಸ್. ಅದ್ರ ನೋಡಿ ಮ್ಯಾಕ್ಸಿಮಮ್ ಕವರ್ ಅದು ನೋಡಿ, ಇದು ಕವರ್ ಆಗಿದೆ. DLO ಕಿಡ್ 2703 ಅದು ಕವರ್ ಆಗಿದೆ. ಬೇಕಿದ್ರೆ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ನೋಡಿ, ಸ್ಟ್ರೈಟ್ ಹಿಡಿದೀನಿ. ಈಗ ನೋಡಿ, ಕರೆಕ್ಟ್ ಅಲ್ವಾ? ನೋಡಿ, ಎಲ್ಲ ಆ್ಯಂಗಲನ್ನು ತೋರಿಸ್ತಾ ಇದ್ದೀನಿ. ಓಕೆ, ಸೊ ನಮ್ಮ ಸೆಕೆಂಡ್ ಸೆಲೆಕ್ಷನ್ DLO ಕಿಡ್ 2703. ಓಕೆ, ಇವಾಗ ಥರ್ಡ್ ಸೆಲೆಕ್ಷನ್ಗೆ ಬಾಲ್. ಥರ್ಡ್ ಸೆಲೆಕ್ಷನ್ ಬಾಲ್ ಬಿದ್ದೆ ಫ್ರೆಂಡ್ಸ್. ನೋಡೋಣ ಎಲ್ಲಿ ಬಿದ್ದೆ ಅಂತ. ಬಾಲ್ ಟೈಮ್ ಟಚ್ ಆಗ್ತಾ ಇದೆಯೋ ಇಲ್ಲ ಫ್ರೆಂಡ್ಸ್? ಕ್ಲಿಯರ್ ಗ್ಯಾಪ್ ಇದೆ ಇಲ್ಲಿ ಟಚ್ ಆಗ್ತಿದೆಯಾ? ಇಲ್ಲಿ ಸಹ ಇಲ್ಲ, ಕ್ಲಿಯರ್ ಗ್ಯಾಪ್ ಇದೆ ನೋಡಿ, ಗ್ಯಾಪ್ ಇದೆ ಅಲ್ಲ. ರೀ ಮಾಡೋಣ ಫ್ರೆಂಡ್ಸ್. ಥರ್ಡ್ ಸೆಲೆಕ್ಷನ್ಗೆ ಬಾಲ್. ಈಗ ಬಾಕ್ಸಿನ ಒಳಕ್ಕೆ ಈಗ ನೋಡೋಣ ಫ್ರೆಂಡ್ಸ್ ಯಾರಾಗ್ತಾರೆ ಲಕ್ಕಿ ಸೆಲೆಕ್ಷನ್ ಅಂತ. ಟಚ್ ಆಗ್ತಾ ಇದೆಯಾ? ಓ ಮೈ ಗಾಡ್, ಸೆಲೆಕ್ಷನ್ ಮಾಡೋದೇ ಕಷ್ಟ ಆಗಿದೆ. ಇಲ್ಲ, ಜಸ್ಟ್ ಮಿಲಿಮೀಟರ್ ಗ್ಯಾಪ್ ಇದೆ ಫ್ರೆಂಡ್ಸ್. ನೋಡಿ ಕಾಣ್ತಾ ಇದೆಯಾ? ಓಕೆ, ಅಗೇನ್ ರೀ. ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಅಂತ, ವಿನ್ನರನ್ನು ಸೆಲೆಕ್ಷನ್ ಮಾಡೋದು ಎಷ್ಟು ಕಷ್ಟ ಅಂತ ನೋಡಿ ಫ್ರೆಂಡ್ಸ್. ಅಗೇನ್ ರೀ ಬಾಲ್ ಹೋಗಿದೆ ಬಾಕ್ಸ್ ಒಳಕ್ಕೆ. ನೋಡೋಣ ಯಾರಾಗ್ತಾರೆ ಲಕ್ಕಿ ವಿನ್ನರ್ ಅಂತ. ಹೋ, ಈ ಸಲ ನಮಗೆ ಲಕ್ಕಿ ವಿನ್ನರ್ ಸಿಗ್ತಾ ಇದ್ದಾರೆ. ಓ ನೋಡಿ, ಇದು ಕ್ಲಿಯರ್ ಆಗಿ ಈ ಸೆಕೆಂಡ್ ಒನ್ ಯಾರಂತ ನೋಡೋಣ. ಸೆಕೆಂಡ್ ಒನ್ ಹರ್ಷ
ವರ್ಧ್, ಎ ಹರ್ಷ, VAR ಅವರಾಗ್ತಾರೆ ಥರ್ಡ್ ಸೆಲೆಕ್ಷನ್. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಸೆಲೆಕ್ಷನ್ ಆಯಿತು. ಇನ್ನು ಫೋರ್ತ್ ಸೆಲೆಕ್ಷನ್, ಸೆಮಿಫೈನಲ್ಗೆ ಯಾರು ಫೋರ್ತಲ್ಲಿ ಹೋಗ್ತಾರೆ ನೋಡೋಣ. ಬಾಲ್ ಹೋಗಿದೆ ಫ್ರೆಂಡ್ಸ್, ಬಾಕ್ಸ್ ನೋಡೋಕ್ಕೆ ನೋಡೋಣ ಯಾರಾಗ್ತಾರೆ ಫೋರ್ತ್ ಸೆಲೆಕ್ಷನ್. ಓ ಮೈ ಗಾಡ್, ಯಾವುದಿಲ್ಲ ಫ್ರೆಂಡ್ಸ್, ನೋಡಿ ಟಚ್ ಆಗ್ತಾ ಇಲ್ಲ. ಎಗೈನ್ ರೀ ಮಾಡಬೇಕಿದನು. ಯಾರಾಗ್ತಾರೆ ಫೋರ್ತ್ ಪ್ಲೇಸಲ್ಲಿ? ಬಾಲ್ ಹೋಗಿದೆ. ಈಗ ನೋಡೋಣ ಫೋರ್ತ್ ಪ್ಲೇಸ್ ಯಾರಿಗೆ. ಓ ಮೈ ಗಾಡ್, ಟಚ್ ಆಗ್ತಿದೆಯಾ? ಇದು ಭಾರಿ ಸಂದಿಗ್ಧ ಪರಿಸ್ಥಿತಿಗೆ ಹೋಗಿದೆ ಫ್ರೆಂಡ್ಸ್. ಈಗ ಝೂಮ್ ಆಗ್ಬೇಕಲ್ಲ. ಸ್ವಲ್ಪ ಟಚ್ ಆಗ್ತಾ ಇದೆ ಫ್ರೆಂಡ್ಸ್, ನೋಡಿ ಇಲ್ಲಿ ಸಹ ಗ್ಯಾಪ್ ಇಲ್ಲ, ಫ್ರೆಂಡ್ಸ್ ನೋಡಿ, ಕರೆಕ್ಟ್ ಅಲ್ವಾ? ಝೂಮ್ ಹಾಕಿದ್ದೇನೆ. ಸೊ ಇವರಾಗ್ತಾರೆ ನಮ್ಮ ಫೋರ್ತ್ ಸೆಮಿಫೈನಲಿಸ್ಟ್, ಸಾಕ್ಷಿ, BIWAY ಇವರು. ಸೊ ಫ್ರೆಂಡ್ಸ್, ಟೋಟಲ್ ಸೆಮಿಫೈನಲಿಸ್ಟ್ ಸಿಕ್ಕಿದ್ರು 4 ಜನ. ಈ 4 ಜನ ಸೆಮಿಫೈನಲಿಸ್ಟಲ್ಲಿ ಯಾರಾಗ್ತಾರೆ ಫೈನಲಿಸ್ಟ್, ಯಾರಾಗ್ತಾರೆ ವಿನ್ನರ್ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಗಂಟೆ ಆಯ್ತು ನೈಟ್. ಗೇಮ್ಸು ಸೆಮಿಫೈನಲಲ್ಲಿದೆ. ಓಕೆ, ಇವಾಗ 4 ಜನ ಯಾರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅವರನ್ನು ಈಗ ಲಕ್ಕಿ ಡ್ರಾ ಮಾಡಬೇಕು ಫ್ರೆಂಡ್ಸ್. ಎಲ್ಲರನ್ನು ನೋಡಿ ಫ್ರೆಂಡ್ಸ್, ನಮ್ಮ 4 ಜನ ಸೆಮಿಫೈನಲಿಸ್ಟ್ ಇಲ್ಲಿದ್ದಾರೆ. ಅವ್ರನ್ನು ಹೀಗೆ ಬಾಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ. 4 ಜನ ಸೆಮಿಫೈನಲಿಸ್ಟ್, ಕಂಗ್ರ್ಯಾಚುಲೇಷನ್ಸ್ ಸೆಮಿಫೈನಲಿಸ್ಟ್. ಇವರಲ್ಲಿ ಇಬ್ಬರಾಗ್ತಾರೆ ಫೈನಲಿಸ್ಟ್ ಆ್ಯಂಡ್ ಒಬ್ಬರಾಗ್ತಾರೆ ಲಕ್ಕಿ ವಿನ್ನರ್. ನೋಡೋಣ ಯಾರಾಗ್ತಾರೆ ಅಂತ. ಸೊ ಫ್ರೆಂಡ್ಸ್, ಇವಾಗ ಈ 4 ಜನರನ್ನು ಕೂಡ ಲಕ್ಕಿ ಗಿಫ್ಟ್ ಥರ ನಾನು ಫೋಲ್ಡ್ ಮಾಡ್ತಾ ಇದ್ದೇನೆ ಈ ರೀತಿ. ಗಂಟೆ 2:15 ಆಯಿತು ಫ್ರೆಂಡ್ಸ್. ನೋಡಿ, ಇನ್ನು ಈ ಬಾಕ್ಸ್ ಒಳಗೆ ಹಾಕೋಣ. ಇವಾಗ ಇದರೊಳಗಿದ್ದ 4 ಚೀಟಿ ಕೂಡ ನನ್ನ ಕೈಯಲ್ಲಿದೆ. ಇದರಲ್ಲಿ 2 ನಾನು ಸೆಲೆಕ್ಟ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಈ 2 ಆಗ್ತಾರೆ ಫೈನಲಿಸ್ಟ್. 2 ಚೀಟಿಲಿ ಕೆಳಗೆ ಹಾಕಿದ್ದೇನೆ. ಆಮೇಲೆ ಈ 2 ಎಲಿಮಿನೇಟ್ ಮಾಡ್ತೇನೆ, ಇಲ್ಲೇ ಬಾಕ್ಸ್ ಒಳಗೆ ಹಾಕಿ ಎಲಿಮಿನೇಟ್ ಮಾಡ್ತೇನೆ. ಓಕೆ, ಇವಾಗ ನೋಡೋಣ ಈ 2 ಚೀಟಿ ಯಾರದಂತ. ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ಇದೊಂದು, ಇನ್ನೊಂದು ಓಪನ್ ಮಾಡೋಣ.
ಇದನ್ನು. ಸೊ ನಮ್ಮ ಫೈನಲಿಸ್ಟ್ ಆಗ್ತಾರೆ. ಸೊ ನಮ್ಮ ಫೈನಲಿಸ್ಟ್ ನಾಗರಾಜ S79 ಆ್ಯಂಡ್ ಸಾಕ್ಷಿ BIRWAS. ಓಕೆ, ಈ ಇಬ್ಬರು ಫೈನಲಿಸ್ಟನ್ನು ಹೇಗೆ ಚಾಯ್ಸ್ ಮಾಡಿದೀಗ? ಇದಕ್ಕೆ ಒಂದು ಗೇಮ್ಸ್ ಆಗಬೇಕಲ್ಲ. ಇವರಾಗ್ತಾರೆ ನಮ್ಮ ಫೈನಲಿಸ್ಟ್. ಕಂಗ್ರ್ಯಾಚುಲೇಷನ್ ಫೈನಲಿಸ್ಟ್. ಇದರಲ್ಲಿ ಒಬ್ಬರಾಗ್ತಾರೆ ನಮ್ಮ ಇಲ್ಲಿ ಅವರ ಹೆಸರು ಬರುತ್ತೆ, ಆಯಿತಾ? ಲಕ್ಕಿ ವಿನ್ನರ್ KPS Pro Max 100 ಫಾಲೋವರ್ ಗಿವ್ ಅವೇ ವಿನ್ನರ್ ಇದರಲ್ಲಿ ಒಬ್ಬರಾಗ್ತಾರೆ. ಓಕೆ ಫ್ರೆಂಡ್ಸ್, ಫೈನಲ್ ಗೇಮಿಗೆ ನೋಡಿ ಫ್ರೆಂಡ್ಸ್. ಈ ಎರಡು ಚೀಟನ್ನು ಕೂಡ ನಾನು ಮಡಚಿ ಈ ಬಾಕ್ಸ್ ಒಳಗೆ ಹಾಕ್ತೇನೆ. ಅದರಲ್ಲಿ ಒಂದನ್ನು ನಾನು ಹೀಗೆ ರೌಂಡ್ ಮಾಡಿ ಈ ಬಾಕ್ಸಿನ ಮೇಲೆ ಒಂದು ಚೀಟಿಯನ್ನು ಬೀಳಿಸ್ತೇನೆ. ಸಪೋಸ್ 2 ಚೀಟಿ ಬಿದ್ದರೆ ಅದು ಡಿ ಆಗುತ್ತದೆ. ಒಂದು ಚೀಟಿ ಬೀಳಿಸ್ತೇನೆ ಹೀಗೆ. ಆ ಚೀಟಿ ಯಾರದ್ದು ಬೀಳ್ತದೆ ಅವರಾಗ್ತಾರೆ ಲಕ್ಕಿ ವಿನ್ನರ್. ಓಕೆ, ಯಾವ ಚೀಟಿ ಇದರೊಳಗೆ ಉಳಿತದೆ ಅವರಾಗ್ತಾರೆ ರನ್ನರ್ ಅಪ್. ನೋಡಿ ಫ್ರೆಂಡ್ಸ್, 2 ಚೀಟಿಯನ್ನು ಮಡಚಿ ಹಾಕಿದ್ದೇನೆ ಈಕ್ವಲ್ ಆಗಿ. ನೋಡಿ, 2 ಚೀಟಿಯನ್ನು ನಾನು ಗಟ್ಟಿ ಮಡಚಿ ಹಾಕಿದ್ದೇನೆ. ಓಕೆ, ಇದನ್ನು ಸರಿ ಶಫಲ್ ಮಾಡ್ತೇನೆ ಈಗ ನಿಮ್ಮ ಎದುರೇ. ನೋಡಿ, ಯಾವ ಚೀಟಿ ಯಾವುದಂತಲೇ ಗೊತ್ತಾಗ್ತಿಲ್ಲ, ಹಾಗೆ ಶಫಲ್ ಮಾಡ್ತೇನೆ. ಓಕೆ, ಇದನ್ನೀಗ ಮುಚ್ಚಿ ಕೂಡ ಶಫಲ್ ಮಾಡ್ತೇನೆ. ಸಾಕಲ್ಲ? ಇವಾಗ ಒಂದು ಚೀಟಿ ಮಾತ್ರ ಇಲ್ಲಿ ಹಾಕ್ತೇನೆ. ಓ ನೋಡಿ, ಒಂದು ಚೀಟಿ ಮಾತ್ರ ಬಿದ್ದಿದೆ ಫ್ರೆಂಡ್ಸ್. ಮತ್ತೊಂದು ಚೀಟಿ ಅದರೊಳಗೆ ಇದೆ. ಯಾವ ಚೀಟಿ ಅದರೊಳಗಿದೆ ಅವರು ರನ್ನರ್ ಅಪ್, ಅವರು ಎಲಿಮಿನೇಟ್ ಆದರು. ಅದು ನಾನು ನೋಡ್ತಾ ಇಲ್ಲ, ಇದರೊಳಗೆ ಇದೆ ಅದು. ಈಗ ಒಂದು ಚೀಟಿ ಇಲ್ಲಿ ನಮ್ಮ ವಿನ್ನರ್ ಬಾಕ್ಸಿಗೆ ಬಿದ್ದಿದೆಯಲ್ಲ, ಆ ಚೀಟಿ ಲಕ್ಕಿ ವಿನ್ನರ್. ಸೊ ಈಗ ಲಕ್ಕಿ ವಿನ್ನರನ್ನು ನೋಡುವ ಸಮಯ. ಓಪನ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ, KPS Pro Max 100 ಫಾಲೋವರ್ ಗಿವ್ ಅವೇ ವಿನ್ನರ್ ಈಸ್. ಓಪನ್ ಮಾಡ್ತಾ ಇದ್ದೇನೆ. ಹೋ, ಕಂಗ್ರ್ಯಾಚುಲೇಷನ್ಸ್ ಸಾಕ್ಷಿ BIRWAS. ಕಂಗ್ರ್ಯಾಚುಲೇಷನ್ ಸಾಕ್ಷಿ ಫಾರ್ ವಿನ್ನಿಂಗ್ ಗಿವ್ ಅವೇ. ತುಂಬ ಥ್ಯಾಂಕ್ಸ್, ಹಾಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್, ಹಾಗೂ ತುಂಬ ಕಂಗ್ರ್ಯಾಚುಲೇಷನ್ಸ್. ನೀವು ನಮ್ಮ ಫಸ್ಟ್ ಗಿವ್ ಅವೇಯ 100 ಫಾಲೋವರ್ ಗಿವ್ ಅವೇಯ ವಿನ್ನರ್ ಆಗಿದ್ದೀರಿ, KPS Pro Max ನಮ್ಮ ಇನ್ಸ್ಟಾ ಚಾನೆಲ್ನ. ಸೊ ನಿಮಗೆ ಸಿಗ್ತಾ ಇದೆ ಮೊಬೈಲ್ ಸಿಟಿ ಅವರು ಪ್ರೆಸೆಂಟ್ ಮಾಡುವಂತಹ ಒಂದು ಕ್ಯೂಟ್ ಡಾಲ್. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನೀವು ಕೊರಿಯರ್ ಅಡ್ರೆಸ್ DM ಮಾಡಿ, ನಿಮಗೆ ಕೊರಿಯರ್ ಬರುತ್ತೆ ಈ ಬಾಕ್ಸ್. ಓಕೆ.